ಇವತ್ತು ಮ್ಯಾರಥಾನ್ ಅಲ್ಲಿ ಸಾವಿರಾರು ಜನ ಓಡ್ತಿದ್ರು ಸಹ ನಂಗೆ ಫಸ್ಟ್ ಸಿಕ್ಕಿದ ವ್ಯಕ್ತಿ ಇವರು. ಮತ್ತೆ ಎಂತ ಮಾತಾಡ್ಸಿದ್ರು ಅಂತ ಹೇಳ್ತೇನೆ, ಎಂಡ್ ತನಕ ನೋಡ್ತಾ ಇರಿ. ಇವತ್ತು ಸಂಡೇ, ಬೈಕ್ ತಕೊಂಡು ಆರಾಮ್ ಕೆಲ್ಸಕ್ಕಂತ ಬರ್ತಾ ಇದ್ದೆ. ಮತ್ತೆ ದಾರಿಯಲ್ಲಿ ಗೊತ್ತಾಯ್ತು ಇವತ್ತು ಮ್ಯಾರಥಾನ್ ಇದೆ ಅಂತ. ಮ್ಯಾರಥಾನ್ ಅಲ್ಲಿ ಓಡೋರಿಗೆಲ್ಲ ತಿಂಡಿ ಇದೆ ಅಂತ ಗೊತ್ತಾದ ತಕ್ಷಣ ಫುಲ್ ಖುಷಿ ಆಯ್ತು. ಅಪ್ಪ ದೇವ್ರೆ, ಇವತ್ತು ನನ್ನ ಮೇಲೆ ಕರ್ಣೆ ಬರ್ತೇನಪ್ಪ. ಇವತ್ತು ಫ್ರೀ ಆಗಿ ಗಡಂಗು ಫುಲ್. ನಾನ್ ಜಾಸ್ತಿ ಏನಲ್ಲ, ಒಂದ್ ಎರಡೆರಡು ತಿಂದೆ, ಒಂದ್ 20 ತುಂಬಿಸ್ಕೊಂಡ್ ಬಂದೆ. ತಿಂಡಿ ಎಲ್ಲ ಟೇಸ್ಟಿ ಇತ್ತು, ಫ್ರೀಯಲ್ಲಿ ಸಿಕ್ಕಿದ್ದಲ್ಲ, ಟೇಸ್ಟ್ ಇರಲೇಬೇಕು. ಮತ್ತೆ ಅದಾದ್ಮೇಲೆ ಫ್ರೀಯಲ್ಲಿ ಜ್ಯೂಸ್ ಇತ್ತು, ಅದೊಂದು ಟ್ರೈ ಮಾಡುವ ಅಂತ ಕುಡ್ದೆ. ಅದು ಜ್ಯೂಸ್ ಕುಡ್ದಾದ್ಮೇಲೆ ಬಾಯೆಲ್ಲ ಕಹಿ ಆಯ್ತು. ಯಾಕಂದ್ರೆ ಫಸ್ಟಿಗೆ ಸ್ವೀಟ್ ತಿಂದಿದ್ದೆ ಅಲ್ಲ, ಅದಕ್ಕೆ. ಇದಕ್ಕಿಂತ ಸೂರ್ಯವಂಶದ ಪಾಯಸ ಕುಡಿಬೋದಿತ್ತು ನಾನು. ಮತ್ತೆ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಯ್ತು ಮಣಿಪಾಲದ್ದು ಗಲ್ಲಿಯಲ್ಲಿ ಸಹ ಈ ತರದೊಂದು ಸ್ಟಾಲ್ ಇಟ್ಟಿದಾರಂತ. ಹಾಗೆ ತೀರ್ಥ ಪ್ರಸಾದ ತರ ಸ್ವಲ್ಪ ಸ್ವಲ್ಪ ತಿನ್ಕೊಂಡು ಮುಂದೆ ಹೋಗ್ತಾ ಇದ್ದೆ. ಮಿಡ್ಲಲ್ಲಿ ದೇವರದ್ದು ದರ್ಶನ ಆಯ್ತು ಮಾರೆ ಒಮ್ಮೆಲೆ. ಅಂದ್ರೆ ನಮ್ಮ ಗೌತಮ್ ಬೈದು ಎಂಟ್ರಿ ಆಯ್ತು ಮಾರೆ. ಅವ್ರು ನನ್ನ ನೋಡಿ ನನ್ನ ಹತ್ರ ಬಂದು ಹೇಳ್ತಿದ್ದಾರೆ ನನ್ನೊಟ್ಟಿಗೆ ರೇಸ್ ಮಾಡುವ. ನಾನು ಅದಕ್ಕೆ ಸರಿ ಹೇಳಿದೆ, ಆದ್ರೆ ನೀವು ಓಡ್ಕೊಂಡ್ ಬನ್ನಿ, ನಾನು ಬೈಕಲ್ಲಿ ಬರ್ತೇನೆ ಹೇಳಿದೆ. ಇದನ್ನ ಕೇಳಿ ಶಾಕ್ ಅಲ್ಲಿ ರಿವರ್ಸ್ ಗೇರ್ ಅಲ್ಲಿ ಹೋದ್ರು ಅವ್ರ ಮನೆಗೆ. ಅಕಸ್ಮಾತ್ ಈ ರೀಲ್ಸ್ಗೆ 50,000 ವ್ಯೂಸ್ ಬಂದು 1,000 ಲೈಕ್ ಬಂತು ಅಂದ್ರೆ ನಾನು ಇವರ ಹಾಗೆ ಹೇರ್ ಸ್ಟೈಲ್ ಮಾಡ್ತೇನೆ ಪಕ್ಕಾ ಮಾತ್ರ.